ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ತುಂಬ ಆಫನ್ ನನಗೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ನನ್ನ ತಮ್ಮನ ಮದುವೆ ಇರೋದ್ರಿಂದ ನನಗೆ ಎಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೂ ಟೈಮ್ ಇಲ್ಲ. ಆ್ಯಂಡ್ ಆಲ್ಸೋ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೂ ಟೈಮ್ ಆಗ್ತಿಲ್ಲ. ಸೊ ಅಷ್ಟೊಂದು ಬ್ಯುಸಿ ಅನ್ನೋದಕ್ಕಿಂತ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ಸೊ ಹಾಗಾಗಿ ತುಂಬ ಸಲ ಅನಿಸಿದೆ ನನಗೆ, ಲೈಕ್ ಗಂಡಿನ ಕಡೆಯವರಾಗೆ ನಮಗಿಷ್ಟು ಕೆಲಸ ಇರುತ್ತೆ. ಲೈಕ್ ನನ್ನ ಮದುವೆನ ನಮ್ಮ ಮಮ್ಮಿ ಮತ್ತು ನನ್ನ ತಮ್ಮ ಇಬ್ಬರೇ ಸೇರಿಕೊಂಡು ಹೆಂಗೆ ಮಾಡಿದ್ರಪ್ಪ, ಹೆಂಗೆ ಮ್ಯಾನೇಜ್ ಮಾಡಿದ್ರು, ಇನ್ವಿಟೇಷನ್ ಕಾರ್ಡ್ ಕೊಡೋದ್ರಿಂದ ಹಿಡಿದು ಪ್ರತಿಯೊಂದು ಅರೇಂಜ್ಮೆಂಟ್ಸ್ ಎಲ್ಲ ಹೆಂಗೆ ಮಾಡಿದ್ರು ಅಂತ ತುಂಬಾ ಯೋಚನೆ ಮಾಡಿದ್ರೆ ನನಗೆ ರಿಯಲಿ ದೇ ಆರ್ ಗ್ರೇಟ್ ಅಂತ ಅನಿಸ್ಬಿಡುತ್ತೆ. ಆ್ಯಂಡ್ ಕೆಲವೊಂದು ವಿಚಾರಗಳಲ್ಲಿ ನಾನು ತುಂಬ ಪರ್ಟಿಕ್ಯುಲರ್ ಆಗಿರಲಿಲ್ಲ. ನನ್ನ ಮದುವೆ ಅಂತ ಬಂದರೆ ತುಂಬ ಲೆಟ್ ಗೋ ಥರ ಇದೆ. ಲೈಕ್ ಶಾಪಿಂಗ್ ಆಗಿರ್ಬೋದು, ಸೀರೆಗಳಾಗಿರ್ಬೋದು, ಒಡವೆಗಳಾಗಿರ್ಬೋದು, ಆಮೇಲೆ ಡೆಕೋರೇಷನ್ ಅಂತ ಬಂದಾಗ ನಾನು ತುಂಬ ಲೈಕ್ ಡೆಸ್ಪರೇಟಾಗಿ ಹೀಗೆ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದು ನನ್ನ ಪ್ರೀ ವೆಡ್ಡಿಂಗ್ ಶೂಟ್ ಮಾತ್ರ. ಸೊ ನನ್ನ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ನಮ್ಮೂರ ಕಡೆನೇ ಆಗಿದ್ದು. ಸೊ ಇದು ನಾವಿವಾಗ ಬಂದಿರೋದು ನನ್ನ ತಮ್ಮನ ಪ್ರೀ ವೆಡ್ಡಿಂಗ್ ಶೂಟ್ಗೆ. ಇದು ಎಲಿಮೆಂಟ್ ಸೆಲೆಬ್ರೇಟ್ ಅಂತ ಅಂದ್ಬಿಟ್ಟು ಇಲ್ಲಿ. ಸೊ ಇಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಶೂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ತುಂಬ ಅಂದರೆ ತುಂಬ ಆಲ್ಮೋಸ್ಟ್ 170 180 ಅಷ್ಟು ನಿಮಗೆ ಏನಂದರೆ ಬ್ಯಾಕ್ ಡ್ರಾಪ್ಸ್ ಇದೆ ಇಲ್ಲಿ ಶೂಟ್ ಮಾಡೋದಕ್ಕೆ. ಎಲ್ಲ ಥರದ ಶೂಟ್ಸ್ಗಳನ್ನು ನೀವಿಲ್ಲಿ ಮಾಡ್ಬೋದು. ಎತ್ನಿಕ್ ಆಗಿರ್ಬೋದು, ವೆಸ್ಟರ್ನ್ ಆಗಿರ್ಬೋದು, ಅಥವಾ ಹೋಮ್ಲಿ ಲೈಕ್ ಇಲ್ಲೊಂದು ಕಿಚನ್ ಸೆಟಪ್ಪು ಇದೆ. ಇಲ್ಲಾದರೂ ಹೋಮ್ ಕೈಂಡ್ ಆಫ್ ಥಿಂಗ್ ನಿಮಗೆ ಬೇಕು ಅಂದರೆ ಅದರದ್ದಾದರೂ ನೀವು ಶೂಟ್ಸ್ಗಳನ್ನ ಮಾಡಿಸ್ಬೋದು. ಡೇ ನೈಟ್ ಟೈಮು ಬೇಕಾದರೆ ಲೈಟಿಂಗ್ಸ್ ಎಲ್ಲನೂ ಇರುತ್ತೆ, ಅದ್ರ ಶೂಟ್ಗಳನ್ನು ನೀವು ಮಾಡ್ಬೋದು. ಸೊ ಮಾರ್ನಿಂಗಿಂದ ಸ್ಟಾರ್ಟ್ ಆಗುತ್ತೆ ಟೈಮಿಂಗ್ಸು. ಸೊ ಮಾರ್ನಿಂಗ್ 6 o'clock ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನೈಟ್ 8 o'clock ಕ್ಲೋಸ್ ಆಗುತ್ತೆ ಇದು. ಸೊ 1 hourಗೆ ಸಮಥಿಂಗ್ 3000 rupees ಅಂತ ಇದೆ. ಆ್ಯಂಡ್ ಪ್ಯಾಕೇಜಸ್ ಕೂಡ ಇದೆ, ಲೈಕ್ 1 o'clock to 8 o'clock ಅಥವಾ ಮಾರ್ನಿಂಗ್ ಟು ಆಫ್ಟರ್ನೂನ್ ಆ ಥರ ಎಲ್ಲ ಇದೆ. ಸೊ ನಾವು ತೊಗೊಂಡಿದ್ದ ಸ್ಲಾಟ್ ಬಂದುಬಿಟ್ಟು ಮಾರ್ನಿಂಗ್ ಅಲ್ಲ, ಆಫ್ಟರ್ನೂನ್ 1 o'clock ನೈಟ್ 8 o'clock ತನಕ. 8 o'clock ಆದಮೇಲೆ ಆಟೋಮೆಟಿಕ್ಕಾಗಿ ಲೈಟ್ಸ್ ಎಲ್ಲ ಆಫ್ ಆಗಿಬಿಡುತ್ತೆ. ನೀವು ಇಲ್ಲಿ ನೋಡ್ಬೋದು, ಇದೆಲ್ಲ ತುಂಬ ಎತ್ನಿಕ್ ಶೂಟ್ಸ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ಟೆಂಪಲ್ ಬ್ಯಾಕ್ ಡ್ರಾಪ್ ಆಗಿರ್ಬೋದು, ಆಮೇಲೆ ಈ ಥರ ಎಲ್ಲ ಶೂಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಬ್ಯಾಕ್ ಡ್ರಾಪ್, ಎಸ್ಪೆಷಲಿ ಬ್ಯಾಕ್ ಡ್ರಾಪ್ಸ್. ಸೊ ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ, ಪ್ರತಿಯೊಂದೂ ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ನಾವು ಚೆಕ್-ಇನ್ ಆದಾಗಲೇ ತುಂಬ ಜನ ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆ ಅಂದ್ಬಿಟ್ಟು ತುಂಬ ಕಪಲ್ಸ್ಗಳು ಬಂದಿದ್ದರು. ಆ್ಯಂಡ್ ತುಂಬ ಕಪಲ್ಸ್ಗಳು ಶೂಟ್ಗಳನ್ನ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಒಂದು ಸೀರಿಯಲ್ ಕೂಡ ಶೂಟಿಂಗ್ ನಡೀತಾ ಇತ್ತು. ಇವಾಗ ರೀಸೆಂಟಾಗಿ ಬಂದಿರುವಂತಹ ಒಂದು ಸೀರಿಯಲ್ಲು 100 ಜನ್ಮಕ್ಕೂ ಸೀರಿಯಲ್ ಶೂಟಿಂಗ್ ಕೂಡ ಇಲ್ಲೇ ಆಗ್ತಾಯಿತ್ತು. ಸ್ವಲ್ಪ ನೋಡ್ತಾ ಇದ್ವಿ ನಾವು. ಅದಾದಮೇಲೆ ಒಂದಷ್ಟು ಶೂಟು ಟೋಟಲಿ 8 ಔಟ್ಫಿಟ್ಸ್ ಏನೋ ಟ್ರೈ ಮಾಡಿದರು ಅನಿಸುತ್ತೆ ನನ್ನ ತಮ್ಮ ಮತ್ತು ಧನ್ಯಾತ. ಸೊ ಅದಾದಮೇಲೆ ಯಾರ್ಯಾರು ಫೋಟೋ ಬೇಕೋ ತೆಗೆಸ್ಕೊಬೋದಾಗಿತ್ತು. ಸೊ ಅಂಕಲ್ ಆಂಟಿ ಫೋಟೋಶೂಟ್ ಅಂದರೆ ಒಂದು ಫೋಟೋ ತೆಗೆಸ್ಕೊಂಡ್ರು ವಿತ್ ಗಿಟಾರ್. ಸೊ ಅಂಕಲಿಗೆ ತುಂಬ ಇಷ್ಟ ಇತ್ತು ಅನಿಸುತ್ತೆ. ಆಂಟಿ ಬೇಡ ಯಾಕೆ ಅಂತ ಆಂಟಿ ಫುಲ್ ಶೈ ಫೀಲ್ ಮಾಡ್ಕೊತಿದ್ರು. ಸ್ಟಿಲ್ ತುಂಬ ಚೆನ್ನಾಗಿ ಬಂದಿತ್ತು ಅದ್ರ ಫೋಟೋ. ಆಮೇಲೆ ನೈಟೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹೋಮ್ ಸೆಟಪ್ಪು, ಬೆಡ್ರೂಮ್ ಸೆಟಪ್ಪು, ಆಮೇಲೆ ಪೂಲ್ ಸೆಟಪ್ ಎಲ್ಲನೂ ಇದೆ ಇಲ್ಲಿ. ಯಾವ ಥರ ಬೇಕಾದರೂ ನೀವು ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೋದು ಇಲ್ಲಿ. ತುಂಬ ಬ್ಯೂಟಿಫುಲ್ ಆಗಿದೆ. ನೈಟಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ನೋಡೋದಕ್ಕೆ ಡೇ ಕಂಪೇರ್ ಮಾಡಿದ್ರೆ, ಬಿಕಾಸ್ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತಲ್ವ. ಸೊ ಹಾಗಾಗಿ ಫೈನಲಿ ಇಟ್ ಹ್ಯಾಸ್ ಹ್ಯಾಪೆಂಡ್. ತುಂಬ ದಿವಸದಿಂದ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಟೈಮೆಲ್ಲ ಲೈಕ್ ಇದಾಗ್ತಾಯಿತ್ತು. ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ವಿ, ಶಾಪಿಂಗು ಮತ್ತೊಂದು ಅಂತ. ಸೊ ಫೈನಲಿ ಇಟ್ ಹ್ಯಾಸ್ ಹ್ಯಾಪೆಂಡ್. ಸೊ 1 day ಕಂಪ್ಲೀಟ್ಲಿ ವಿ ಸ್ಪೆಂಡ್ ಇನ್ ಪ್ರೀ ವೆಡ್ಡಿಂಗ್ ಶೂಟ್. ಅದಾದಮೇಲೆ ನಾನು ನನ್ನ ತಮ್ಮ ಇಬ್ಬರು ಆಚೆ ಬಂದಿದ್ವಿ. ಲೈಕ್ ಒಂದು ಸ್ವಲ್ಪ ಕೆಲಸ ಇತ್ತು,
ಒಂದಷ್ಟು ಶಾಪಿಂಗು ಅಥವಾ ಮದುವೆ ರಿಲೇಟೆಡ್ ಥಿಂಗ್ಸ್ಗೆ ಅಂತಂದ್ಬಿಟ್ಟು. ಸೊ ಅಲ್ಲಿ ನಿಯರ್ ಬೈ ಕಾರ್ನರ್ ಹೌಸ್ ಇತ್ತು. ತುಂಬ ದಿವಸ ಆಗಿತ್ತು ಕಾರ್ನರ್ ಹೌಸಲ್ಲಿ ತಿಂದಾನೆ. ಸೊ ಮನೆ ಹತ್ತಿರ ಇರೋದು ಪೋಲಾರ್ ಬೇರ್. ಸೊ ಯೂಶ್ವಲಿ ನೀವು ನೋಡಿರ್ಬೋದು ನನ್ನ ಪ್ರೀವಿಯಸ್ ವ್ಲಾಗ್ಸ್ಗಳಲ್ಲಿ ನಮ್ಮ ಒಂದು ಮಿಲೆಟ್ ಪೌಡರ್ದು ಎವ್ರಿ ಮಿಲೆಟ್ ಪೌಡರ್ ನಾವು ರೀಸ್ಟಾಕ್ ಮಾಡಿದಾಗ ಅದರಲ್ಲಿ ಒಂದು ಪಾರ್ಟಿನ ನಾವು ತೊಗೋತೀವಿ, ಐಸ್ ಕ್ರೀಮ್ ಪಾರ್ಟಿ ಲೈಕ್ ಪೋಲಾರ್ ಬೇರಲ್ಲೇ ನಾನು ಮತ್ತು ಆಶಾ. ಸೊ ಎವ್ರಿ ಟೈಮ್ ವಿ ಯೂಸ್ ಟು ಈಟ್ ಡೆತ್ ಬೈ ಚಾಕ್ಲೇಟು ಅಥವಾ ನಾನು ಬ್ರೌನಿ ಆ ಥರದ್ದೇನಾದ್ರು ತೊಗೋತೀನಿ. ನಂಗೆ ಬ್ರೌನಿ ತುಂಬ ಇಷ್ಟ ಆಗುತ್ತೆ. ಸೊ ಇಲ್ಲೂ ಬಂದುಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತು ಕಾರ್ನರ್ ಹೌಸಲ್ಲಿ ಡೆತ್ ಬೈ ಚಾಕ್ಲೇಟ್ ತುಂಬಾ ಏನಪ್ಪ ಅಂತಂದರೆ ಚೆನ್ನಾಗಿರುತ್ತೆ. ಸೊ ನಾವು ಡೆತ್ ಬೈ ಚಾಕ್ಲೇಟು ಮತ್ತು ನಾನು ಬ್ರೌನಿ ಫ್ಲೇವರ್ಸ್ ತೊಗೊಂಡಿದ್ದೆ. ಎರಡೂ ತಿಂದುಬಿಟ್ಟು ನಾವು ಬಂದ್ವಿ. ಅದಾದಮೇಲೆ ಲೈಕ್ 5 years ಬ್ಯಾಕ್ ನನಗೊಂದು ಪಾಪಪ್ ಬಂದಿತ್ತು. ವಿ ವರ್ ಇನ್ ಜಪಾನ್. ಸೊ ಸೇಮ್ ಡಿಸೆಂಬರ್ ಟೈಮಲ್ಲಿ ನಾವು ಹೋಗಿದ್ದು, ನವೆಂಬರ್ ಎಂಡಿಂಗಲ್ಲಿ. ಸೊ ನಮ್ಮ ನ್ಯೂ ಇಯರ್ 2020 ವೆಲ್ಕಮ್ ಮತ್ತು 2019 ಎಂಡ್ ಮಾಡಿದ್ದು ನಾವು ಜಪಾನಲ್ಲೇ. ಸೊ ಅದ್ರದ್ದು ಒಂದಷ್ಟು ಗ್ಲಿಮ್ಸ್ ಬಂದಿತ್ತು, ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಸೊ ನನ್ನ ತಮ್ಮವರೆಲ್ಲನೂ ಮದುವೆ ಶಾಪಿಂಗ್ ಅದು ಇದು ಎಲ್ಲ ಮುಗಿಸ್ಕೊಂಡು ಅವರು ಊರಿಗೆ ಹೋದರು. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಲೈಕ್ ನಾನು ಮೇಘರಾಜ್ ಅವ್ರಿಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಲೈಕ್ ಶಾಪಿಂಗ್ ಅಂತಂದರೆ ಅವ್ರು ಆಲ್ಮೋಸ್ಟ್ ಯಾವಾಗ್ಲೂ ಯೂಸ್ ಟು ಟೆಲ್ ನೋ, ಬಟ್ ನೋಡೋಣ ಏನಾದರೂ ತೊಗೊಂಡ್ರೆ ತಗೊಳ್ಳಿ ಅನ್ನೋ ಥರ ಅಂದ್ಬಿಟ್ಟು ಸುಮ್ಮನೆ ಒಂದು ಸ್ವಲ್ಪ ಚೇಂಜ್ ಇರಲಿ, ಯಾವಾಗಲೂ ಲೈಕ್ ಶಾಪಿಂಗ್ ಅದು ಇದು ಅಂತ ಸುತ್ತಾಡ್ತಿರ್ತೀವಿ ಅಂತ ಅಂದ್ಬಿಟ್ಟು ಜಸ್ಟ್ ಫೋರಮ್ ಮಾಲ್ಗೆ ಕರ್ಕೊಂಡ್ಬಂದರು. ಸುಮ್ಮನೆ ಹ್ಯಾಂಗ್ಔಟ್ ಥರನೇ. ಅದಾದಮೇಲೆ ಮ್ಯಾಕ್ಸ್ ಮೂವಿ ರಿಲೀಸ್ ಕೂಡ ಆಗಿತ್ತಲ್ವ, ಹೋಗೋಣ ಅಂತ ತುಂಬ ಹೇಳ್ತಿದ್ರು. ಲೈಕ್ ನನಗೇನು ಅಷ್ಟೊಂದು ಮೂವಿ ಬಂದ ತಕ್ಷಣ ಹೋಗಿ ನೋಡೋ ಅಷ್ಟು ಕ್ರೇಜ್ ನನಗೆ ಯಾರ್ದು ಇಲ್ಲ, ದರ್ಶನ್ ಬಿಟ್ಟು. ದರ್ಶನ್ ನಾನು ತುಂಬ ರೇರ್ ನೋಡೋದು, ಐ ಮೀನ್ ಥಿಯೇಟರ್ಗೆ ಹೋಗ್ಬಿಟ್ಟು. ಬಟ್ ಐ ಆಮ್ ಅ ಹಾರ್ಡ್ ಕೋರ್ ಫ್ಯಾನ್ ಆಫ್ ದರ್ಶನ್. ಅದಾದಮೇಲೆ ಇಲ್ಲಿ ಕ್ರಿಸ್ಮಸ್ ಡೆಕೋರ್ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ನೀವು ನೋಡ್ಬೋದು. ಒಂದಷ್ಟು ಫೋಟೋಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದು ಇದು ತಿಂದ್ಕೊಂಡು ಹೋದ್ವಿ. ಏನೂ ತೊಗೊಂಡಿಲ್ಲ, ಶಾಪಿಂಗ್ ಮಾಡಿಲ್ಲ. ಬಿಕಾಸ್ ಮೇಘರಾಜ್ ಅವ್ರು ಯಾವುದನ್ನು ಫ್ರೀಯಾಗಿ ಯಾವುದನ್ನು ಈ ಡೋಂಟ್ ಪ್ಲ್ಯಾನ್ ಆ್ಯಕ್ಚುಲಿ. ಲೈಕ್ ಮದುವೆಗಿನ ಟೈಮ್ ಇದೆಯಲ್ಲ, ನೋಡಿದ್ರಾಯ್ತು, ಮದುವೆ ಹತ್ರ ಮಾಡ್ಕೊಂಡು ಶಾಪಿಂಗ್ ಮಾಡಿದ್ರಾಯ್ತು ಅನ್ನೋ ಥರ ಅವರು. ಸೊ ಶ್ರೀನಿಕಾ ತುಂಬ ಎಂಜಾಯ್ ಮಾಡ್ತಿದ್ಲು, ಯಾವುದೋ ಡ್ರೀಮ್ ಲ್ಯಾಂಡಲ್ಲಿ ಇದ್ದೀನೇನೋ ಅನ್ನೋ ಥರ ಫೀಲ್ ಮಾಡ್ತಿದ್ಲು ಈ ರೈಡೆಲ್ಲ ನೋಡಿಬಿಟ್ಟು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಹಸಿವಾಗ್ತಿತ್ತು, ಈವ್ನಿಂಗ್ ಟೈಮೇ ಬಂದಿದ್ವಲ್ಲ. ಸೊ ಶ್ರೀನಿಕಾ ಏನಾದರೂ ಬೇಕು ಅಂತ ಕೇಳ್ತಿದ್ಲು. ಸೊ ವಿ ಕೇಮ್ ಫುಡ್ ಕೋರ್ಟಿಗೆ ಬಂದುಬಿಟ್ಟು ತುಂಬ ದಿವಸ ಆಗಿತ್ತು ಮೋಮೋಸ್ನ ತಿಂದೇ. ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೀಡಿಯೋಸ್ಗಳನ್ನು ನೋಡಿದ್ವಿ, ಮೋಮೋಸ್ನ ತಿನ್ನಬೇಡಿ, ಹಾಗಾಗತ್ತೆ ಹಿಂಗಾಗುತ್ತೆ, ಅದರಲ್ಲಿ ಆ ಥರ ಮಿಕ್ಸಿಂಗ್ ಇರುತ್ತೆ, ಈ ಥರ ಮಿಕ್ಸಿಂಗ್ ಇರುತ್ತೆ ಅಂತೆಲ್ಲ ಹೇಳ್ಬಿಟ್ಟು, ವೇಸ್ಟ್ ಚಿಕನ್ ಎಲ್ಲ ಹಾಕಿರ್ತಾರೆ ಅಂತಂದ್ಬಿಟ್ಟು. ಬಟ್ ಅವತ್ತು ಸೋಮವಾರ ಆಗಿರೋದ್ರಿಂದ ಏನು ಮಾಡಿದ್ವಿ ಅಂತಂದರೆ ಬೈ ಮಿಸ್ಟೇಕಾಗಿ ಚಿಕನ್ ಮೋಮೋಸ್ ಆರ್ಡ್ರ್ ಮಾಡಿಬಿಟ್ಟೆ ನಾನು. ಅದಾದಮೇಲೆ ಇನ್ನೇನು ಮಾಡೋದು, ಆರ್ಡ್ರ್ ಮಾಡಿಬಿಟ್ಟಿದ್ದೀವಿ. ಅವರು ರಿಮೈನಿಂಗ್ ಅಮೌಂಟ್ನೂ ರೀಫಂಡ್ ಮಾಡಲ್ಲ ಅಂತ ಹೇಳಿದ್ರು. ಆಮೇಲೆ ನೀವು ವೆಜ್ಜಿಗೆ ಶಿಫ್ಟ್ ಆಗ್ಬೋದು ಅಂತಂದರು. ಅನ್ನೆಸೆಸರಿ ಯಾಕೆ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡೋದು ಅಂದ್ಬಿಟ್ಟು, ಏನಾಗಲ್ಲ ಗೊತ್ತಿಲ್ಲದೆ ಆರ್ಡ್ರ್ ಮಾಡಿರೋದಲ್ವ ಅಂತಂದ್ಬಿಟ್ಟು ತಿಂದ್ವಿ ಚಿಕನ್ ಮೋಮೋಸ್ ತಿಂದಾದ್ಮೇಲೆ ವಾಫಲ್ಸ್ ತಿನ್ನಬೇಕು ಅಂತ ಅನ್ನಿಸ್ತು ನನಗೆ. ಅದನ್ನು ತಿನ್ನೋಣ ಅಂತ ಅಂದ್ಬಿಟ್ಟು ವಾಫಲ್ಸ್ ಕಡೆಗೆ ಹೋದ್ವಿ. ಇನ್ನೊಂದು ಏನಾಗ್ತಿದೆ ಅಂತಂದರೆ, ನಮ್ಮ ಒಂದು ಸರೌಂಡಿಂಗಲ್ಲಿ ಲಿಟ್ರಲಿ ನಾವು ತಿನ್ನೋದಲ್ಲದೆ ನಮ್ಮ ಕಿಡ್ಸ್ಗೆ ಅಂದರೆ ನಮ್ಮ ಮಕ್ಕಳಿಗೂ ನಾವು ಅದನ್ನು ಫೀಡ್ ಮಾಡ್ತಾಯಿದ್ದೀವಿ. ಆಮೇಲೆ ಎಷ್ಟೊಂದು ಜನ ಪೇರೆಂಟ್ಸ್ಗಳು ಹೇಗೆ ಅಂತಂದರೆ, ಏನೂ ತಿಂದಿಲ್ವಲ್ಲ ಅಟ್ಲೀಸ್ಟ್ ಜಂಕಾದರೂ ತಿನ್ನಲಿ ಅನ್ನೋ ಥರ ಅವರು ಮಕ್ಕಳನ್ನ ಬೆಳೆಸ್ತಿದ್ದಾರೆ. ನನ್ನ ಒಂದು ವಾಫಲ್ಸ್ ತೊಗೋಬೇಕಾದ್ರೆ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಅದು. ಲೈಕ್ ಒಬ್ಬ ತಂದೆ ಮಗಳನ್ನ ಕರ್ಕೊಂಡು ಬಂದಿದ್ದ ವಾಫಲ್ಸ್ ತಗೊಳಕ್ಕೆ ಅಂದ್ಬಿಟ್ಟು ಇಟುಕ ಏನು ಪ್ಲೇನ್ ವಾಫಲ್ಸೇ ತೊಗೊಂಡಿದ್ದು. ಬಟ್ ಆದರೆ ಏನಂದರೆ ಆ ಮಗು ಬೆಳಿಗ್ಗೆಯಿಂದ ಏನೂ ಊಟನೇ ಮಾಡಿಲ್ವಂತೆ. ದೆ ಬುಕ್ ಅ ಟಿಕೆಟ್ ಫಾರ್ ಮೂವಿ ಆ್ಯಂಡ್ ಮೂವಿಗೆ ಹೋಗಬೇಕಾದ್ರೆ ಒಂದು ವಾಫಲ್ಸ್ ಆದರೂ ತಿನ್ನಲಿ ಅಥವಾ ವಾಫಲ್ಸ್ ತಿನ್ನಲಿ ಮಧ್ಯಾಹ್ನ ಅಂದ್ಬಿಟ್ಟು ಈ ಬುಕ್ಡ್. ಅದಕ್ಕೆ ನನಗೆ ಅದನ್ನು ಕೇಳಿ ಅವ್ನು ಲಿಟ್ರಲಿ
ಹಿಂದಿಯಲ್ಲಿ ಕಾನ್ವರ್ಸೇಷನ್ ಮಾಡ್ತಿದ್ದ ಇವರೇ ಅನ್ಕೋತೀನಿ, ಇವರೇ ಅದು. ಸೊ ಹಿಂದಿಯಲ್ಲಿ ಅವನ ಹತ್ರ ಕೇಳ್ತಾ ಇದ್ದ, ಆ ಭಯ್ಯನ ಹತ್ರ ಕೇಳ್ತಾ ಇದ್ದ, ಬೇಗ ಮಾಡಿಕೊಡಿ ಸ್ವಲ್ಪ, ಮಗು ಏನೂ ತಿಂದಿಲ್ಲ ಮಾರ್ನಿಂಗಿಂದ, ಆಮೇಲೆ ಮೂವಿಗೆ ಟೈಮ್ ಆಯಿತು ಅನ್ನೋ ಥರ. ಸೊ ನನಗನ್ನಿಸ್ತು ಅಪ್ಪ, ದ ಪ್ರಯಾರಿಟಿ ಇನ್ ಲೈಫ್ ಅಂತಂದರೆ ಏನು ಅಂದರೆ ಊಟ. ಸೊ ಇವರು ಊಟನೇ ಮಕ್ಕಳಿಗೆ ಏನಪ್ಪ ಅಂತಂದರೆ ಏನೋ ಕಾಂಪ್ರಮೈಸಿಂಗಾಗಿ ಊಟಗಳನ್ನ ಕೊಟ್ಕೊಂಡು ಆ ಥರ ಎಂಜಾಯ್ಮೆಂಟ್ ಮಾಡೋದು ನನಗೇನೋ ಅಷ್ಟೊಂದು ಕರೆಕ್ಟ್ ಅಂತ ಅನಿಸಿಲ್ಲ. ಬಿಕಾಸ್ ಫಸ್ಟು ಊಟ, ಮಕ್ಕಳಿಗೆ ನಿದ್ದೆ, ಅದಾದಮೇಲೆ ರೆಸ್ಟ್ ಆಲ್ ದ ಥಿಂಗ್ಸ್ ಆರ್ ನೆಕ್ಸ್ಟ್. ದಟ್ ಈಸ್ ವಾಟ್ ಐ ಬಿಲೀವ್. ಯಾಕಪ್ಪ ಅಂತಂದರೆ ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿರೋದು. ಶ್ರೀನಿಕಂಗೆ ಫಸ್ಟು ಊಟ ಟೈಮಿಗೆ ಊಟ, ತಿಂಡಿ ಟೈಮ್ಗೆ ತಿಂಡಿ. ವರ್ಸ್ಟ್ ಕೇಸಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ನಾವು ಹೊರಗಡೆ ಆಪ್ಟ್ ಮಾಡ್ತೀವಿ ಅನ್ನೋದು ಬಿಟ್ಟರೆ, ಶ್ರೀನಿಕ ಚಿಕ್ಕವಳಿಂದ ಹಿಡಿದು ಇಲ್ಲಿವರೆಗೂ ನನ್ನ ಪ್ರಯಾರಿಟಿ ಅದೇ. ಬಿಕಾಸ್ ವಿಚ್ ಈಸ್ ವೆರಿ ಮಚ್ ನೀಡೆಡ್. ಬೆಳವಣಿಗೆ ಟೈಮಲ್ಲಿ ಮಕ್ಕಳಿಗೆ ಊಟ ಮತ್ತು ನಿದ್ದೆ ತುಂಬಾ ಇಂಪಾರ್ಟೆಂಟು. ಸೊ ಎಲ್ಲೇ ಹೋದ್ರೂ ಅದನ್ನು ಕನ್ಸರ್ನ್ ಇಟ್ಕೊಂಡಿರ್ತೀನಿ. ಆ್ಯಂಡ್ ನಿದ್ದೆ ಟೈಮ್ಗೆ ನಿದ್ದೆ ಮಾಡಿಸ್ತೀನಿ, ಊಟ ಟೈಮ್ಗೆ ಊಟ ಮಾಡಿಸ್ತೀನಿ. ಯಾರಾದರೂ ಈ ವ್ಲಾಗ್ನ ನೋಡಿದ್ರೆ ದಯವಿಟ್ಟು ನಿಮ್ದು ಏನೇ ಎಂಜಾಯ್ಮೆಂಟ್ ಇದ್ದರು ಡೆಫಿನೆಟ್ಲಿ ಪೇರೆಂಟ್ಸ್ಗೆ ಬ್ರೇಕ್ ಬೇಕೇ ಬೇಕು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಿಮ್ಮ ಬ್ರೇಕ್ಗಿಂತ ನಿಮ್ಮ ಮಗುಗೆ ಬೆಳವಣಿಗೆಗೆ ಹೆಲ್ದಿಯಾಗಿರೋದಕ್ಕೆ ಏನೇನು ಬೇಕೋ ಅದು ಎಲ್ಲ ವ್ಯವಸ್ಥೆಗಳನ್ನು ನೀವು ಮಾಡಿಕೊಟ್ಟು ನೀವು ಎಂಜಾಯ್ ಮಾಡಿ. ಬಿಕಾಸ್ ಎಂಜಾಯ್ಮೆಂಟ್ ಈಸ್ ಅ ಸೆಕೆಂಡ್ ಪ್ರಯಾರಿಟಿ ವೆನ್ ಕಿಡ್ಸ್ ಕಮ್ಸ್ ಇನ್ ಅ ಫಸ್ಟ್ ಪ್ರಯಾರಿಟಿ. ಸೊ ಹಾಗಾಗಿ ಬಿ ಅವೇರ್ ಅಂತಲೇ ಹೇಳ್ತೀನಿ. ಇವತ್ತು ಯಾವುದೋ ಒಂದು ನ್ಯೂಸ್ ಕೂಡ ನೋಡಿದೆ, ಮಗು 3ನೇ ಕ್ಲಾಸ್ ಮಗು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದೆ ಅಂತ. ಬೇರೆ ಯಾವ ರೀಸನಿಂದನೂ ಮಗುಗೆ ಹಾರ್ಟ್ ಅಟ್ಯಾಕ್ ಆಗಿರೋದಿಲ್ಲ. ಏನಪ್ಪ ಅಂತಂದರೆ ನಮ್ಮ ಲೈಫ್ ಸ್ಟೈಲ್. ನೋಡಿ, ಈ ಥರ ಲೂಲು ಮಾರ್ಕೆಟಲ್ಲಿ ಈ ಥರ ಒಂದು ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ, ವಿಚ್ ಈಸ್ ವೆರಿ ವರ್ಸ್ಟ್ ಥಿಂಗ್. ಈ ಥರ ಚಿಕ್ಕಪೇಟೆಲೆಲ್ಲ ಊಟಗಳನ್ನ ರೆಡಿ ಇಟ್ಕೊಂಡು ಜೋಡಿಸ್ಕೊಂಡು ಮಾರ್ತಾಯಿದ್ರು. ಅನ್ಫಾರ್ಚುನೇಟ್ಲಿ ಇವಾಗ ಮಾಲ್ಗಳಲ್ಲೂ ನಾವು ಇದನ್ನು ನೋಡಬೇಕಾಗುತ್ತೆ. ಐ ಡೋಂಟ್ ನೋ ವಾಟ್ ಹೈಜಿನಿಕ್ ದೆ ಮೇಂಟೈನ್. ಈ ಥರ ಪ್ರಿಸರ್ವೇಟಿವ್ ಫುಡ್ಗಳನ್ನ ನಾವು ತಿಂದು ಮಕ್ಳಿಗೂ ತಿನ್ನಿಸಿದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲದೆ ಚಿಕ್ಕ ವಯಸ್ಸಲ್ಲಿ BP, ಶುಗರು ಪ್ರತಿಯೊಂದೂ ಬಂದೇ ಬರುತ್ತೆ ನಮಗೆ. ಆ್ಯಂಡ್ ಈ ಪ್ಯಾಕ್ಡ್ ಫುಡ್ಗಳು, ಎಷ್ಟೊಂದು ಜನ ಪೇರೆಂಟ್ಸ್ಗಳು ಲಿಟ್ರಲಿ ಈ ತುಂಬ ಪ್ಯಾಕ್ಡ್ ಫುಡ್ಡು, ಪ್ರಿಸರ್ವೇಟಿವ್ ಫುಡ್ಸ್ಗಳನ್ನ ತುಂಬಿಕೊಂಡು ಅವರು ತಿನ್ನೋದಲ್ಲದೆ ಮಕ್ಳಿಗೂ ತಿನ್ನಿಸ್ತಾರೆ. ಐ ಡೋಂಟ್ ನೋ. ಆಮೇಲೆ ಈ ಥರ ಪ್ರಿಪೇರ್ಡ್ ನಾನ್ ವೆಜ್ಗಳನ್ನ ಇಟ್ಬಿಟ್ಟು ತಿನ್ನೋದು, ಇಟ್ಸ್ ಅ ವೆರಿ 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 ಬ್ಯಾಡ್ ಥಿಂಗ್ ಆ್ಯಂಡ್ ವಿಚ್ ಈಸ್ ವೆರಿ ಬ್ಯಾಡ್ ಫಾರ್ ಅವರ್ ಹೆಲ್ತ್ ಆಲ್ಸೋ. ನಾವು ತಿನ್ನೋದಲ್ದೇ ನಮ್ಮ ಮಕ್ಳಿಗೂ ನಾವು ತಿನ್ನಿಸ್ತೀವಿ, ಲೈಕ್ ಅವ್ರನ್ನ ಬಿಟ್ಟು ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ತಪ್ಪುಗಳನ್ನು, ಈ ಥರ ಬ್ಲಂಡರ್ ಮಿಸ್ಟೇಕ್ಗಳನ್ನು ನೀವು ಮಾಡಬೇಡಿ. ಬಿಕಾಸ್ ಮಕ್ಕಳಿಗೆ ಬೆಳವಣಿಗೆ ಟೈಮಲ್ಲಿ ಆದಷ್ಟು ಒಳ್ಳೆಯ ಫುಡ್ಗಳನ್ನ ಕೊಡಬೇಕು, ಪೌಷ್ಟಿಕಾಂಶ ಇರೋವಂಥ ಫುಡ್ಗಳನ್ನ ಕೊಡಬೇಕು. ನಾವು ಹ್ಯಾಂಗ್ಔಟ್ಗೆ ಅಂತ ಮಾಲಿಗೆ ಕರ್ಕೊಂಬರ್ತೀವಿ, ಇಲ್ಲಿ ಏನೇನು ಪ್ಯಾಕ್ಡ್ ಫುಡ್ಗಳನ್ನಿದೆಯೋ ಅದನ್ನೆಲ್ಲನೂ ನಾವು ಮಕ್ಳಿಗೆ ಕೊಡ್ತೀವಿ, ತಿನ್ನಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ತಪ್ಪನ್ನ ಮಾಡಬೇಡಿ. ಒಂಥರ ಮಿನಿ ಜಪಾನ್ ನೋಡ್ದಂಗೆ ಆಯ್ತು ನನಗೆ. ಅಲ್ಲೂ ಅಷ್ಟೇ ಈ ಥರ ಫುಡ್ನ ಕುಕ್ ಮಾಡಿಬಿಟ್ಟು ಡಿಸ್ಪ್ಲೇಗೆ ಇಟ್ಟಿರ್ತಿದ್ರು ಅಲ್ಲಿ. ಸೊ ಇದೇನಪ್ಪ ಈ ಥರ ಇಂಡಿಯಾಗೂ ಬಂದಿದೆಯಾ, ಹಿಂಗೆಲ್ಲ ಬಂಚಾಗಿ ಇದನ್ನ ಇವ್ರು ಇಟ್ಟಿರೋದು ನೋಡಿದ್ರೆ ಲಿಟ್ರಲಿ ತಿನ್ನಬೇಕು ಅಂತಲೂ ಅನಿಸಲ್ಲ. ನೋಡಿದ್ರೇ ಒಂಥರ ವಾಕರಿಕೆ ಬಂದಂಗೆ ಆಗುತ್ತೆ. ಆ ಥರ ಮಾಲೇ ಆಗಿರ್ಬೋದು ಅಥವಾ 1000 ಪಟ್ಟು ಹೈಜಿನಿಕ್ಕೆ ಮೇಂಟೈನ್ ಮಾಡಿರ್ಬೋದು ಅವರು, ವಿಚ್ ಇಸ್ ನಾಟ್ ಗುಡ್. ನಾವೆಲ್ಲೋ ರಾಂಗ್ ಒಂದು ಇದನ್ನು ನಾವು ಲೈಫ್ ಸ್ಟೈಲ್ನ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ಅಂತ ಅನ್ನಿಸ್ತಿದೆ. ಆ್ಯಂಡ್ ತುಂಬ ವಿಪರ್ಯಾಸ ಇದು. ಬಟ್ ಇದೇ ಒಂದು ಪ್ರಪಂಚದಲ್ಲಿ ನಾವು ಬದುಕಿರಬೇಕು ಆ್ಯಂಡ್ ಈ ಥರ ವಿಚಾರಗಳನ್ನ ನೋಡ್ಕೊಂಡಿರ್ಬೇಕಲ್ವ ಅನ್ನೋದು ಒಂದು ಬೇಜಾರಿನ ವಿಷಯ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಏನಾದರೂ ಇನ್ಫಾರ್ಮೇಷನ್ ಇದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟ್.